ಅಶೋಕನಗರ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಿಂದ ಕುಖ್ಯಾತ ಮನೆಗಳ್ಳತನನ್ನ ಬಂಧನ ಮಾಡಿದ್ದು ಸುಮಾರು 16 ಲಕ್ಷ ಮೌಲ್ಯದ ಸ್ವತ್ತನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ ಡಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಅಶೋಕ್ ನಗರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ಆರೋಪಿತ ಪತ್ತೆ ಕುರಿತು ಡಾಕ್ಟರ್ ಶರಣಪ್ಪ ಎಸ್ಡಿ IPS ಪೊಲೀಸ್ ಆಯುಕ್ತರು ಕಲಬುರಗಿ ನಗರ ಅವರ ಮಾರ್ಗದರ್ಶನದಲ್ಲಿ ಶ್ರೀಮತಿ ಶಾಲು IPS ಉಪ ಪೊಲೀಸ್ ಆಯುಕ್ತರು ಕಲಬುರಗಿ ನಗರ ಹಾಗೂ ಪ್ರವೀಣ್ H ನಾಯಕ ಉಪ ಪೊಲೀಸ್ ಆಯುಕ್ತರು ಕಲಬುರಗಿ ನಗರ, ಶರಣಬಸಪ್ಪ ಸುಬೇದಾರ್ ಸಹಾಯಕ ಪೊಲೀಸ್ ಆಯುಕ್ತರು ದಕ್ಷಿಣ ಉಪ ವಿಭಾಗ ಕಲಬುರಗಿ ನಗರ ಹಾಗೂ ಸತೀಶ ಕಣ್ಮೇಶ್ವರ್ PI ಅಶೋಕ್ ನಗರ್ ಪೊಲೀಸ್ ಠಾಣೆ ಕಲಬುರಗಿ ನಗರ ಹಾಗೂ ಅವರ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ವೈಜಿನಾಥ್ CHC ಮಲ್ಲಿಕಾರ್ಜುನ್ ಮೇತ್ರಿ ಅವರನ್ನು ಒಳಗೊಂಡು ತಂಡವನ್ನು ರಚಿಸಿದ್ದು, ಸದರಿ ತಂಡವು ಆರೋಪಿತರ ಕುರಿತು ತಾಂತ್ರಿಕವಾಗಿ ಮಾಹಿತಿ ಕಲೆ ಹಾಕಿ ಸದರಿ ಪ್ರಕರಣದ ಆರೋಪಿತನಾದ ಸೈಯದ್ ಹಮೀದ್ ತಂದೆ ಸೈಯದ್ ಮೆಹಬೂಬ್ ಅಲಿ 46 ವರ್ಷ ತೆಲಂಗಾಣದ ವ್ಯಕ್ತಿಯನ್ನು ವಶಕ್ಕೆ ಪಡೆದುಕೊಂಡು ಕೂಲಂಕುಷವಾಗಿ ವಿಚಾರಣೆಗೊಳಪಡಿಸಿದಾಗ ಸದರಿ ಆರೋಪಿತನು ಅಶೋಕ್ ನಗರ್ ಪೊಲೀಸ್ ಠಾಣೆ ಗುನ್ನೆ ನಂಬರ್ 91/2025 ಮತ್ತು 99/2026 ಹೀಗೆ ಒಟ್ಟು 2 ಪ್ರಕರಣಗಳಲ್ಲಿ ಮನೆ ಕಳ್ಳತನ ಮಾಡಿರುವ ಬಗ್ಗೆ ತಪ್ಪನ್ನೊಪ್ಪಿಕೊಂಡಿದ್ದು, ಸದರಿ ಆರೋಪಿತನಿಂದ 117 ಗ್ರಾಂ ಬಂಗಾರದ ಆಭರಣಗಳನ್ನು ಸ್ವತ್ತನ್ನು ಜಪ್ತಿ ಮಾಡಿಕೊಂಡಿದ್ದು, ಆರೋಪಿತನ ವಿರುದ್ಧ ದಸ್ತಗಿರಿ ಕ್ರಮ ಕೈಗೊಂಡು ಆರೋಪಿತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದರು. ಬ್ಯೂರೋ ರಿಪೋರ್ಟ್ R32 ಕನ್ನಡ ನ್ಯೂಸ್ ಕಲಬುರಗಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಕಲಬುರಗಿ ನಗರ ಪೊಲೀಸ್ನ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಸತೀಶ್ ಕಲ್ಮೇಶ್ವರ್ ಮತ್ತು ಅವರ ತಂಡ ಮಾಡಿರೋ ಒಂದು ಉತ್ತಮ ಪತ್ತೆ ಕಾರ್ಯದ ಬಗ್ಗೆ ತಮಗೆ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಇನ್ಸ್ಪೆಕ್ಟರ್ ಅಶೋಕ್ ನಗರ ಮತ್ತು ಅವರ ಟೀಮ್ ಒಬ್ಬ ಹ್ಯಾಬಿಚುವಲ್ ಇಂಟರ್ಸ್ಟೇಟ್ HBT ಅಫೆಂಡರ್ ಅಂದರೆ ಅಂತಾರಾಜ್ಯ ಮನೆಗಳ್ಳತನ ಮಾಡುವ ರೂಢಿಗತ ಅಪರಾಧಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಬಂಧಿತನಾದವನ ಹೆಸರು ಸೈಯದ್ ಹಮೀದ್ ಅಂತ. ಬೇಸಿಕಲಿ ತೆಲಂಗಾಣದ ವಾರಂಗಲ್ ಮತ್ತು ಪ್ರಸ್ತುತವಾಗಿ ಹೈದರಾಬಾದ್ನಲ್ಲಿ ಆಟೋ ಚಾಲಕನ ಕೆಲಸ ಮಾಡ್ತಾ ಇದ್ದಾನೆ. ಸುಮಾರು 46 ವಯಸ್ಸಿನ ಇವನು ಇಲ್ಲಿ ಕಳೆದ ವರ್ಷ ಒಂದು ಅಪರಾಧ ಮಾಡಿದ್ದ ಅಶೋಕ್ ನಗರದ ಹೀರಾಪುರದಲ್ಲಿ, ಮತ್ತು ಈ ವರ್ಷವೂ ಕೂಡ ಒಂದು ಗೋದುತಾಯಿ ಕಾಲನಿಯಲ್ಲಿ ಒಂದು ಮನೆಯನ್ನು ಕಳ್ಳತನ ಮಾಡಿದ್ದ. ಎರಡೂ ಕೂಡ ಹಗಲು ಮನೆಗಳ್ಳತನ ಪ್ರಕರಣಗಳು. ಅದರಲ್ಲಿ ನಾವು ಮಾಧ್ಯಮದ ಮುಖಾಂತರ ಮತ್ತು ಸಾರ್ವಜನಿಕರ ಗಮನಕ್ಕೆ ಏನು ಕೆಲವು ಅವೇರ್ನೆಸ್ಗಳನ್ನು ತರ್ತಾ ಇದ್ದೀವಿ. ಈ ಸೀನ್ ಆಫ್ ಕ್ರೈಮ್ ಇಂಟ್ಯಾಕ್ಟ್ ಇಡುವಂಥದ್ದು ಅಂತಂದರೆ, ಗಾಬರಿಯಲ್ಲಿ ಮನೆ ಏನಾದರೂ ಅಪರಾಧಕ್ಕೆ ಒಳಗಾದಾಗ ತಕ್ಷಣ ಅಲ್ಮಾರಿ ಮುಟ್ಟುವಂಥದ್ದು, ಡೋರ್ಗಳನ್ನು ಮುಟ್ಟುವಂಥದ್ದು, ಅವುಗಳನ್ನು ಮಾಡದೆ ತಕ್ಷಣ 112ಗೆ ಕರೆ ಮಾಡಿದಾಗ ನಮ್ಮ ವೈಜ್ಞಾನಿಕ ತಂಡಗಳೇನಿದ್ದಾವೆ, ಫೋರೆನ್ಸಿಕ್ ಟೀಮ್ ಇರ್ಬೋದು, ಡಾಗ್ ಸ್ಕ್ವಾಡ್ ಮತ್ತು ಫಿಂಗರ್ ಪ್ರಿಂಟ್ ಟೀಮ್ಸ್ಗಳು ಅಲ್ಲಿ ಬಂದು ಪರಿಶೀಲನೆ ಮಾಡಿದಾಗ ಕೆಲವು ನಮಗೆ ವೈಜ್ಞಾನಿಕ ಸಾಕ್ಷ್ಯಗಳು ಸಿಗುತ್ತವೆ. ಈ ಪ್ರಕರಣದಲ್ಲಿಯೂ ಕೂಡ ಒಂದರಲ್ಲಿ ನಮಗೆ ಫಿಂಗರ್ ಪ್ರಿಂಟ್ ಸಿಕ್ಕಿತ್ತು. ತಮಗೆಲ್ಲ ಗೊತ್ತಿದೆ, ಮೊದಲು ಏನು ಫಿಂಗರ್ ಪ್ರಿಂಟ್ ಇರ್ತಿತ್ತು ಅದು ಬರೀ ಸ್ಟೇಟ್ ಡೇಟಾಬೇಸಸ್ ಇರ್ತಿತ್ತು. ಈಗ ಕಳೆದ ಕೆಲವು ವರ್ಷಗಳಿಂದ ನಮ್ಮದು ನಾಫಿಸ್ ಅಂತ ಆಲ್ ಓವರ್ ಇಂಡಿಯಾ ಎಂಟೈರ್ ಏನು ಅಪರಾಧಿಗಳಿದ್ದಾರೆ ಎಲ್ಲರ ಒಂದು ಡೇಟಾಬೇಸಲ್ಲಿ ಆಟೋಮೆಟಿಕ್ ಸರ್ಚ್ ಆಗುತ್ತೆ ನಾಫಿಸ್ ಮುಖಾಂತರ. ಸೊ ಇದರಲ್ಲಿ ಒಂದು ಫಿಂಗರ್ ಪ್ರಿಂಟ್ ಮುಖಾಂತರ ನಮಗೆ ಇವನ ಆರೋಪಿಯ ಒಂದು ಪತ್ತೆ ಗುರುತು ಸಿಕ್ತು. ಆಮೇಲೆ ನಮ್ಮ ತಂಡ ಅವನಿಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಂಧಿತ ಆರೋಪಿಯಿಂದ ಒಟ್ಟು 117 ಗ್ರಾಮ್, ಆಲ್ಮೋಸ್ಟ್ 12 ತೊಲಿ ಗೋಲ್ಡ್ ವ್ಯಾಲ್ಯೂಯೇಬಲ್ ಅರೌಂಡ್ 20 lakhs 20 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿದ್ದಾರೆ. ಮತ್ತು ಏನು ಅಶೋಕ್ ನಗರ ವ್ಯಾಪ್ತಿಯಲ್ಲಿ 2 ಹಗಲು ಮನೆಗಳ್ಳತನ ಪ್ರಕರಣಗಳು ವರದಿಯಾಗಿದ್ದು, ಒಂದು ಕಳೆದ ವರ್ಷ ಆಗಿತ್ತು 2025 ಮೇದಲ್ಲಾಗಿತ್ತು, ಮತ್ತು ಇನ್ನೊಂದು ಈ ವರ್ಷ ಆಗಿತ್ತು. 2 ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವನ ಒಂದು ಹಿನ್ನೆಲೆಯನ್ನು ಚೆಕ್ ಮಾಡಿದಾಗ ಹೇಳಿದಾಗೆ ಆಟೋದಲ್ಲಿ ಆಟೋ ಡ್ರೈವರಾಗಿ ಕೆಲಸ ಮಾಡ್ತಾನೆ ಮತ್ತು ಯಾವಾಗ ಹಣದ ಒಂದು ಅವಶ್ಯಕತೆ ಬರುತ್ತೆ. ಇವನು ಇಂಟರ್ಸ್ಟೇಟ್ ಅಫೆಂಡರ್ ಅಂತ ಹೇಳಲಿಕ್ಕೂ ಕಾರಣ ಅಂತಂದರೆ, ಬರೀ ಇವನು ತೆಲಂಗಾಣದ ಹೈದರಾಬಾದ್ ಮತ್ತು ಇತರೆ ಜಿಲ್ಲೆಗಳನ್ನು ಅಪರಾಧ ಮಾಡದೆ ಕರ್ನಾಟಕದಲ್ಲಿಯೂ ಕೂಡ ಅಪರಾಧ ಮಾಡಿದ್ದಾನೆ. ಕೆಲವು ಮಹಾರಾಷ್ಟ್ರ, ಕೇರಳ, ಈವನ್ ಗುಜರಾತ್ವರೆಗೂ ಹೋಗಿರುವಂಥ ಕೆಲವು ಮಾಹಿತಿ ಇದೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದ್ದೀನಿ. ಇಲ್ಲಿವರೆಗೆ ನಾವು ಕಲೆ ಹಾಕಿದ ಪ್ರಕಾರ ಇವನೇನು ಅಪರಾಧ ಇದ್ದಾನೆ, ಇವನ ಮೇಲೆ 85ಕ್ಕಿಂತ ಹೆಚ್ಚು ಪ್ರಕರಣಗಳು ಇವನ ಮೇಲಿದ್ದಾವೆ, ಮನೆಗಳ್ಳತನ ಪ್ರಕರಣಗಳು. ಸೊ ಬೇಸಿಕಲಿ ಕಲಬುರಗಿ ನಗರದಲ್ಲಿಯೂ ಕೂಡ ಇವನು ಟ್ರೈನ್ ಮುಖಾಂತರ ಇಲ್ಲಿ ಇಳಿದು ಬಂದು
ಬೆಳಗ್ಗೆಯಿಂದ ರೆಕ್ಕಿ ಮಾಡೋವಂಥದ್ದು, ಯಾವುದು ಮನೆಗಳಿಗೆ ಲಾಕ್ ಹಾಕಿರುವಂಥದ್ದು ಕಂಡು ಬರುತ್ತೆ, ಅಪರಾಧ ಮಾಡೋವಂಥದ್ದು, ಮತ್ತು ಅದೇ ದಿನ ಇಲ್ಲಿಂದ ತಪ್ಪಿಸ್ಕೊಳ್ಳೋವಂಥದ್ದು ಆ ಒಂದು ಮೋಡಸ್ ಆಪರೇಂಡಿ ಇರುತ್ತೆ. ಏನು ಪತ್ತೆ ಮಾಡಿದರೆ ಈ ಎಂಟೈರ್ ತಂಡಕ್ಕೆ ನಾನು ಅಭಿನಂದಿಸ್ತಾ ಇದ್ದೀನಿ ಮತ್ತು ಪ್ರಶಂಸನಾ ಪತ್ರ ನೀಡ್ತೀನಿ. ಸಾರ್ವಜನಿಕರಿಗೆ ಮತ್ತೆ ವಿನಂತಿ ಮಾಡ್ಕೊತಾ ಇರೋದೇನಂತಂದರೆ, ಏನು ಸೀನ್ ಆಫ್ ಕ್ರೈಮ್ ಇರುತ್ತೆ, ಈ ಅಪರಾಧ ಆದಾಗ ಅವುಗಳನ್ನು ಯಾವುದೇ ಗಾಬರಿಗೊಳ್ಳದೆ ತಕ್ಷಣ 112ಗೆ ಕರೆ ಮಾಡಿ. ಮತ್ತು ಈಗಾಗಲೇ ತಮ್ಮ ಗಮನಕ್ಕೆ ತಂದಿದ್ದೀವಿ, ನಾವು ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಬಗ್ಗೆ ಜಾಗೃತಿ ತಂದಿದ್ದೀವಿ. ಅದರಿಂದ ಸುಮಾರು ಏನು ಮನೆಗಳತನ ಪ್ರಕರಣಗಳಾಗ್ತಾ ಇತ್ತು, ಸುಮಾರು ಕ್ರಮೇಣವಾಗಿ ನಮಗೆ ಇಳಿಮುಖ ಕಂಡು ಬರ್ತಾ ಇದೆ. ದಿನನಿತ್ಯ 20ರಿಂದ 30-35 ಜನ ಸಾರ್ವಜನಿಕರು ಮಾಹಿತಿಯನ್ನು ನೀಡ್ತಾರೆ. ಅದು ಇನ್ನಷ್ಟು ಹೆಚ್ಚಿನ ಜನರು ಅದರ ಒಂದು ಸದುಪಯೋಗನ ಪಡೆದುಕೊಳ್ಬೇಕಂತ ಕೇಳ್ತಾ ಇದ್ದೀನಿ. ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮಲ್ಲಿ ಬೇಸಿಕಲಿ ಏನು ಮಾಡ್ತಾರೆ, ತಾವೇನಾದರೂ ಪ್ರವಾಸಕ್ಕೆ ಹೋಗ್ಬೋದು, ಅಥವಾ ಸಂಬಂಧಿಕರ ಮನೆಗಳು ಹೋಗ್ಬೋದು, ಅಥವಾ ಲಾಂಗ್ ಲೀವ್ ಹೋಗ್ಬೋದು. ಎಲ್ಲೇ ತಾವು ಹೊರಡಬೇಕಾದ್ರೆ ಒಂದು ವೇಳೆ ಸ್ಥಳೀಯ ಪೊಲೀಸರಿಗೆ ತಾವೇನಾದರೂ ಮಾಹಿತಿಯನ್ನು ನೀಡಿದರೆ ಎಷ್ಟು ದಿನದಿಂದ ತಾವು ಹೋಗ್ತಾ ಇದ್ದೀರಿ ಅಂತ, ಅಲ್ಲಿ ಹೆಚ್ಚಿನ ಒಂದು ನಾವು ಗಸ್ತನ್ನು ಹಾಕ್ತೀವಿ. ಆವಾಗ ಈ ಅಪರಾಧಗಳ ಆಗುವಂಥ ಒಂದು ಏನು ಚಾನ್ಸಸ್ ಇರುತ್ತೆ ಅದು ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದು ಪದೇ ಹೇಳ್ತಾ ಇದ್ದೀವಿ, 20-30,000 ರುಪೀಸ್ಗೆ ಈ CCTV ಕ್ಯಾಮ್ರಾಗಳೆಲ್ಲ ಬರುತ್ತೆ. ಮಿನಿಮಮ್ ಹೌಸ್ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಏನಿದೆ ನಿಮ್ಮದು, CCTV ಕ್ಯಾಮ್ರಾ ಇರ್ಬೋದು, ಮೋಷನ್ ಡಿಟೆಕ್ಟರ್ಸ್ ಅಳವಡಿಸ್ಕೊಳ್ಳುವಂಥದ್ದು. ಒಂದು ವೇಳೆ ಇಂಡಿವಿಜುವಲ್ ಮನೆಗಳಿಗೆ ಹಾಕ್ಲಿಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನಿಮ್ಮ ಕಾಲೋನಿಗಳಿಗೆ 2-3 ಸ್ಟ್ರೀಟ್ಸ್ ನಿಮ್ಮದೇನು ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ಇರುತ್ತೆ ಅಲ್ಲಿ ಹಾಕಿದರೂ ಕೂಡ ನಮಗೆ ಯಾರು ಸಸ್ಪಿಷಿಯಸ್ ವ್ಯಕ್ತಿಗಳು ಏನು ಓಡಾಟ ಆಗಿತ್ತು ಅದ್ರ ಮೇಲೂ ಕೂಡ ನಮಗೆ ಕೆಲವು ಸಾಕ್ಷ್ಯಗಳು ಸಿಗಲಿಕ್ಕೆ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಮಿನಿಮಮ್ ಪ್ರಿಕಾಷನ್ಸ್ ತೊಗೊಂಡ್ರೆ ಹೆಲ್ಪ್ ಆಗುತ್ತೆ. ಎರಡನೇದು ಅದ್ರ ಜೊತೆಗೆ ನೀವು ಏನೀಗ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಬಗ್ಗೆನೂ ಹೇಳ್ತಾ ಇದ್ದೀವಿ, ಅದನ್ನು ಕೂಡ ನಮ್ಮದೇನು ಕಂಟ್ರೋಲ್ ರೂಮ್ ಫೋನ್ ನಂಬರ್ ಇದೆ 9480805500. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, 9480805500. ವಾಟ್ಸ್ಯಾಪ್ ಮುಖಾಂತರನೂ ಕೂಡ ತಮ್ಮ ಏನು ಮನೆ ಲೊಕೇಶನ್ಸ್ ಏನಿದೆ ಮತ್ತು ಸ್ಥಳೀಯ ಪೊಲೀಸ್ ಸ್ಟೇಷನ್ ಮತ್ತು ಎಷ್ಟು ದಿನ ತಾವು ಮನೆಯಿಂದ ದೂರ ಇರ್ತಿರೋಂಥ ಮಾಹಿತಿಯನ್ನು ಶೇರ್ ಮಾಡಿದರೆ ಖಂಡಿತವಾಗ್ಲೂ ಅಲ್ಲಿ ನಾವು ಹೆಚ್ಚಿನ ಒಂದು ಪೊಲೀಸ್ ಗಸ್ತನ್ನು ಕೂಡ ಹಾಕ್ತಾಯಿದ್ದೀವಿ. ಈಗ ಏನು ಒಳ್ಳೆ ವರ್ಕ್ ಮಾಡಿದರೆ ಅವರಿಗೆ ಪ್ರಶಂಸನಾ ಪತ್ರವನ್ನು ನೀಡ್ತೀವಿ.